ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಿನ್ನೆಯಿಂದ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಧರ್ಮಸ್ಥಳದ ವಿಚಾರದಲ್ಲಿ. ನಾನು ನಿನ್ನೆ ತಿಮ್ರೋಡಿ ಅವರ ಅರೆಸ್ಟ್ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗಿದ್ದಾರೆ. ಈಗ ಪ್ರೆಸೆಂಟ್ ಜೈಲಲ್ಲಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಊಹಾಪೋಹಗಳು, ಸಾಕಷ್ಟು ಅಂತೆಕಂತೆಗಳು, ಜೊತೆಗೆ ಈ ಒಂದು ಅರೆಸ್ಟನ್ನು ಬೇರೊಂದು ಪ್ರಕರಣಕ್ಕೆ ಲಿಂಕ್ ಮಾಡಿ, ಅಂದರೆ ಒಂದು ಸೌಜನ್ಯ ಪ್ರಕರಣ, ಇನ್ನೊಂದು SIT, ಈ ಬುರುಡೆ ಪ್ರಕರಣಕ್ಕೆ ಈ ಒಂದು ಅರೆಸ್ಟನ್ನು ಲಿಂಕ್ ಮಾಡಿ ಅವರು ಸ್ಟೇಟ್ಮೆಂಟನ್ನು ಏನು ಕೊಟ್ಟಿದ್ರು ಅದನ್ನು ನೀವು ನೋಡಿರ್ತೀರ. ಅದನ್ನು ನೋಡಿದ ತಕ್ಷಣ ಸಾಕಷ್ಟು ಜನರಿಗೆ ಅನಿಸ್ಬಿಟ್ಟಿರುತ್ತೆ, ಅಯ್ಯಯ್ಯೋ ಪಾಪ ಇವರು ಸೌಜನ್ಯ ಹೋರಾಟ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಇವ್ರನ್ನ ಹೆಂಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ, ಇವ್ರನ್ನ ಹೆಂಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ, ಹೋರಾಟ ಮಾಡೋದೇ ತಪ್ಪ, ಅನ್ಯಾಯ ಆಗಿರುವ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತೋದೇ ತಪ್ಪ ಅಂತ ಸಾಕಷ್ಟು ಜನರಿಗೆ ಆ ಸ್ಟೇಟ್ಮೆಂಟನ್ನು ಕೇಳಿಸ್ಕೊಂಡ ತಕ್ಷಣ ಪಕ್ಕ ಅನಿಸಿರುತ್ತೆ. ಸೊ ಯಾರಿಗೆಲ್ಲ ಆ ರೀತಿ ಒಂದು ಥಿಂಕಿಂಗ್ ಬಂದಿದೆ ಅವರಿಗೆಲ್ಲ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅರೆಸ್ಟ್ ಆಗಿದ್ದು ಯಾಕೆ, ಅರೆಸ್ಟ್ ಆಗಿದ್ದಕ್ಕೆ ಕಾರಣ ಏನು? ಸಾಕಷ್ಟು ಜನ ನೀವು ಅಂದ್ಕೊಂಡಿರುವ ಹಾಗೆ ಸೌಜನ್ಯ ಕೇಸ್ನಲ್ಲಿ ಹೋರಾಟ ಮಾಡ್ತಾ ಇರುವ ಕಾರಣಕ್ಕಾಗಿ ಸೌಜನ್ಯ ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಾಗ್ತಾ ಇದೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿರ್ತಾರ. ಆದರೆ ಅದು ತಪ್ಪು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಿರೋದು ಯಾಕೆ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಿರೋದು ಯಾಕೆ? ಮೊದಲು ಅದನ್ನು ತಿಳ್ಕೊಳ್ಳೋಣ. BJP ವಕ್ತಾರ BL ಸಂತೋಷ್ ಇವರ ಫೇಸನ್ನು ನೀವು ಸಾಕಷ್ಟು ಕಡೆಗಳಲ್ಲಿ, ಸಾಕಷ್ಟು ಭಾಷಣಗಳಲ್ಲಿ, BJPಯ ಒಂದು ಸಭೆ ಸಮಾರಂಭಗಳಲ್ಲಿ ಇವರನ್ನ ನೀವು ನೋಡಿರ್ತೀರ. ಇವರ ಮಾತನ್ನು ಸಹ ನೀವು ಕೇಳಿಸ್ಕೊಂಡಿರ್ತೀರ. ಇವರ ಸಲುವಾಗಿ ಇದೀಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅರೆಸ್ಟ್ ಆಗಿರೋದು ನಾಟ್ ಸೌಜನ್ಯ ಹೋರಾಟದ ಸಲುವಾಗಿ. ಏನಾಯಿತು ಪ್ರಕರಣ? ಮೊನ್ನೆ ಕುಡ್ಲಾ ರ್ಯಾಂಪೇಜ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಂತಹ ಸಂದರ್ಶನದಲ್ಲಿ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು BL ಸಂತೋಷ್ ಅವರನ್ನ ಸೌಜನ್ಯ ಒಂದು ಹೋರಾಟದ ಹೆಸರಿನಲ್ಲಿ ಮಾಡಿದಂತಹ ನಿಂದನೆ, ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಮಾಡಿದಂತಹ ಒಂದು ನಿಂದನೆಯಿಂದಾಗಿ ಉಡುಪಿಯ ಬ್ರಹ್ಮಾವರದಲ್ಲಿ ಒಂದು ಕಂಪ್ಲೇಂಟ್ ಆಗತ್ತೆ. ಆ ಕಂಪ್ಲೇಂಟ್ನ ಸಲುವಾಗಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಅಷ್ಟೇ. ಅಷ್ಟಕ್ಕೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾದ್ರು ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ನಿನ್ನ ಮನೆಯ ಹೆಣ್ಣು ಮಕ್ಕಳ ಮರ್ಮಾಂಗಕ್ಕೆ 6 ಇಂಚು ಮಣ್ಣನ್ನ ತುರುಕಿದ್ರೆ ನೀನು ಹಿಂಗೆ ಮಾಡ್ತಾ ಇದ್ಯಾ, ಈ ರೀತಿ ಕೆಟ್ಟದಾಗಿ ಅವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದ್ದಕ್ಕೆ, ಸೌಜನ್ಯ ಪ್ರಕರಣವನ್ನ ಎತ್ಕೊಂಡು ಆ ಮನೆಯ ಹೆಣ್ಣು ಮಕ್ಕಳಿಗೆ ಲಿಂಕ್ ಮಾಡಿ ಒಂದಕ್ಕೊಂದು ಅಂದ್ರೆ ಈ ಎರಡನ್ನು ಕಂಪೇರ್ ಮಾಡಿ ಮಾತನಾಡಿದ್ದಕ್ಕೆ, ಕೆಟ್ಟ ಅವಾಚ್ಯ ಶಬ್ದಗಳು, ಅಂದ್ರೆ ಮರ್ಮಾಂಗಕ್ಕೆ 6 ಇಂಚು ಮಣ್ಣನ್ನ ತುರುಕಿದ್ರೆ ಸುಮ್ಮನೆ ಇರ್ತಿದ್ಯಾ? ಯಾರು ಸ್ವಾಮಿ ಈ ತರ ಮಾತುಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ? ಯಾರು ಸುಮ್ಮನೆ ಇರಲ್ಲ. ಸೊ ಈ ಒಂದು ಸ್ಟೇಟ್ಮೆಂಟ್ನ ಸಲುವಾಗಿ ಅವರ ಮೇಲೆ ಒಂದು ಕಂಪ್ಲೇಂಟ್ ಆಗತ್ತೆ. ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ 2 ನೋಟಿಸನ್ನ ಸಹ ಕೊಟ್ಟಿರ್ತಾರೆ. 2 ನೋಟಿಸನ್ನ ಸಹ ಕೊಟ್ಟಿರ್ತಾರೆ. ನೀವು ಈ ಹಿಂದೆ ನೋಡಿರ್ಬೋದು, ಕಳೆದ ಒಂದು 2-3 ದಿನಗಳ ಹಿಂದೆ ಇಬ್ರು ಲಾಯರ್ಗಳು ಬಂದಿದ್ರು. ಅವರು ಕೋರ್ಟ್ ಹಾಕಿಲ್ಲ, ಅವ್ರು ಸುಮ್ಮನೆ ಕಳ್ಳ ಲಾಯರ್ಗಳು, ಅವ್ರು ನೋಟಿಸ್ ಸರ್ವ್ ಮಾಡೋದಕ್ಕೆ ಬಂದಿಲ್ಲ, ಬೇರೆ ಏನೋ ಉದ್ದೇಶದಿಂದ ಬಂದಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣವರ್ ಹಾಗೂ ಆ ಜಯಂತ್ ಅನ್ನುವ ವ್ಯಕ್ತಿ ಹಾಗೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿರುವಂತಹ ಒಂದಷ್ಟು ಜನ ವ್ಯಕ್ತಿಗಳು ಅವರ ಮೇಲೆ ಮುಗಿಬಿದ್ದಿದ್ರು. ನಿನ್ನ ID ಕಾರ್ಡ್ ಕೊಡು, ಕೋರ್ಟ್ ಯಾಕೆ ಹಾಕೊಂಡ್ ಬಂದಿಲ್ಲ, ನೀನ್ ನೋಟಿಸ್ ಸರ್ವ್ ಮಾಡೋದಕ್ಕೆ ಹಿಂಗೆ ಯಾಕೆ ಬಂದೆ, ಯಾಕೆ ಜೋರಾಗಿ ಮಾತಾಡ್ತಿದ್ದೆ, ಹೀಗೆ ಸಾಕಷ್ಟು ಒಂದು ಆರೋಪ ಪ್ರತ್ಯಾರೋಪಗಳ ಗಲಾಟೆಯ ವಿಡಿಯೋಗಳನ್ನ ನೀವು ಮೊನ್ನೆ ನೋಡಿದ್ರಿ. ಸೊ ಅವ್ರು ಕೊಡೋದಕ್ಕೆ ಬಂದಿದ್ದು ನೋಟಿಸ್ ಅನ್ನ. ಆದ್ರೆ ಆ ನೋಟಿಸ್ಗೆ ಸರಿಯಾದಂತಹ ಉತ್ತರವನ್ನ ಕೊಡದೇ ಇರುವ ಕಾರಣಕ್ಕೆ 2 ನೋಟಿಸ್ ಸರ್ವ್ ಆಗುತ್ತೆ. ಆ 2 ನೋಟಿಸ್ಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರಿಯಾದಂತಹ ಉತ್ತರವನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಆ ಕಾರಣಕ್ಕಾಗಿ ನಿನ್ನೆ ಪೊಲೀಸ್ ಬಂದು ಅವರನ್ನ ಬಂಧಿಸಿ ಕರೆದುಕೊಂಡು ಹೋಗಿ ಇದೀಗ ಜೈಲಿಗೆ ಹಾಕಿದ್ದಾರೆ. ಇದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಏನ್ ಸಂಬಂಧ? ಅದರಲ್ಲೂ ಈ ಕೇಸ್ನಲ್ಲಿ ಹಾಕಿರುವಂತಹ ಸೆಕ್ಷನ್ಗಳನ್ನ ನೀವು ಗಮನಿಸಿದ್ದೇ ಆದ್ರೆ, ಆ ಸೆಕ್ಷನ್ಗಳನ್ನ ಯಾತಕ್ಕೋಸ್ಕರ ಹಾಕಿದ್ದಾರೆ ಅಂತ ನೀವು ಅನಲೈಸ್ ಮಾಡಿದ್ದೇ ಆದ್ರೆ, ಈ ಒಂದು ಅರೆಸ್ಟ್ಗೂ ಸೌಜನ್ಯ ಹೋರಾಟಕ್ಕೂ ಯಾವ ರೀತಿಯ ಸಂಬಂಧನೂ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಮೊದಲನೇದಾಗಿ BNS ಸೆಕ್ಷನ್ 353/2 ಅಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ತಪ್ಪು ಸಂದೇಶವನ್ನ ಜನರಿಗೆ ಕೊಡ್ತಾ ಇರೋದು. ಈ ಸೆಕ್ಷನ್ ಅನ್ನ ಹಾಕಲಾಗಿದೆ. ಪದೇ ಇವರು ಯೂಟ್ಯೂಬ್ ನಲ್ಲಿ ಬಂದು, ಫೇಸ್ಬುಕ್ ನಲ್ಲಿ ಬಂದು, ಸಾಕಷ್ಟು ಇನ್ಸ್ಟಾಗ್ರಾಮ್ ಲೈವ್ ಗಳಲ್ಲಿ ಬಂದು
ಜನತೆಗೆ ಬರೀ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಯಾವುದು ಆಗಿಲ್ಲ ಅದನ್ನ ಆಗಿದೆ ಅಂತ ಹೇಳೋದು, ಯಾರು ಯಾವುದನ್ನ ಮಾಡಿಲ್ಲ ಅವರೇ ಅದನ್ನ ಮಾಡಿದ್ದಾರೆ ಅಂತ ಹೇಳೋದು, ಅದಕ್ಕೆ ಬೇಕಾದಂತಹ ಯಾವುದೇ ಪ್ರೂಫ್ ಗಳನ್ನ ಜನರ ಮುಂದೆ ಇಡದೆ ಕೇವಲ ಎಮೋಷನ್ ಆಗಿ ಒಂದು ಪ್ಲೇ ಕಾರ್ಡ್ ಅನ್ನ ಪ್ಲೇ ಮಾಡುವ ಮೂಲಕ ಬರೀ ಇಂತಹ ತಪ್ಪು ಸಂದೇಶವನ್ನ ಜನತೆಗೆ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಒಂದು ಸೆಕ್ಷನ್, ಅದರ ಜೊತೆಗೆ BNS ಸೆಕ್ಷನ್ 196(1) ಅಂದ್ರೆ ಇದರ ಪ್ರಕಾರ ಧರ್ಮಗಳ ನಡುವೆ ದ್ವೇಷವನ್ನ ಹುಟ್ಟು ಹಾಕುವುದು, ಅಂದ್ರೆ ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಡೋದು. ನೀವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಈ ಹಿಂದಿನ ಸಾಕಷ್ಟು ಭಾಷಣಗಳಲ್ಲಿ ಕೇಳಿರ್ತೀರಾ, ಈ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಕೊಟ್ಟಂತಹ ಇಂಟರ್ವ್ಯೂಗಳಲ್ಲಿ ನೀವು ನೋಡಿರ್ತೀರಾ. ಅವರು ನಾವು ಒಂದು ಕರೆ ಕೊಟ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಎನ್ನುವ ಈ ಮಾತನ್ನ ನೀವು ಆಲಿಸಿರ್ತೀರಾ. ಈ ಮಾತಿನ ಸಲುವಾಗಿ ಅವರಿಗೆ ಈ ಸೆಕ್ಷನ್ ಅನ್ನ ಸಹ ಹಾಕಲಾಗಿದೆ. ಧರ್ಮಗಳ ನಡುವೆ ದ್ವೇಷ. ಇಲ್ಲಿ ನೀವು ಅನ್ಕೋಬಹುದು ಮಹೇಶ್ ಶೆಟ್ಟಿ ಕೂಡ ಒಬ್ರು ಹಿಂದೂ, ಧರ್ಮಸ್ಥಳ ಕೂಡ ಹಿಂದೂ ಸಂಪ್ರದಾಯಕ್ಕೆ ಸೇರಿದಂತಹ ಒಂದು ದೇವಸ್ಥಾನ, ಇಲ್ಲಿ ಎರಡೂ ಕೂಡ ಹಿಂದೂನೇ ಆಗಿರೋದ್ರಿಂದ ಧರ್ಮಗಳ ನಡುವೆ ದ್ವೇಷ ಹುಟ್ಟು ಹಾಕೋದಕ್ಕೆ ಹೇಗೆ ಸಾಧ್ಯ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ವಶನ್ ಮೂಡಬಹುದು. ಆದರೆ ಎಲ್ಲರಿಗೂ ಕೂಡ ನೆನಪಿರಲಿ, ವೀರೇಂದ್ರ ಹೆಗಡೆ ಅವರು ಜೈನ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಿಂದೂ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿ. ಹಿಂದೂ ದೇವಸ್ಥಾನವನ್ನ ಮುಂದಿಟ್ಟುಕೊಂಡು ಜೈನ ಹಾಗೂ ಹಿಂದೂಗಳ ನಡುವೆ ಒಂದು ಸಾಮರಸ್ಯವನ್ನ ಕದಡುವಂತಹ ಸಾಕಷ್ಟು ಸ್ಟೇಟ್ಮೆಂಟ್ ಗಳನ್ನ ಈ ಹಿಂದೆ ಕೊಟ್ಟಿರೋದ್ರಿಂದ ಆ ಒಂದು ಸೆಕ್ಷನ್ ಅನ್ನ ಸಹ FIR ನಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಮೂರನೇದಾಗಿ BNS ಸೆಕ್ಷನ್ 352 ಅಡಿಯಲ್ಲಿ ಶಾಂತಿ ಕದಡಲು ಉದ್ದೇಶ ಪೂರ್ವಕವಾಗಿ ಅಪಮಾನಕರವಾದಂತಹ ಮಾತುಗಳನ್ನ ಆಡೋದು ಕೂಡ ಒಂದು ಸೆಕ್ಷನ್ ದಾಖಲಾಗಿದೆ. ಇದನ್ನ ನೀವು ಯೋಚನೆ ಮಾಡಿ ನೋಡಿದಾಗ ಶಾಂತಿಯನ್ನ ಕದಡಲು ಉದ್ದೇಶ ಪೂರ್ವಕವಾಗಿ ಅಪಮಾನ, ಎಸ್, ಯಾರೆಲ್ಲ ವ್ಯಕ್ತಿಗಳ ಹೆಸರನ್ನ ಇವರು ಉದ್ದೇಶ ಪೂರ್ವಕವಾಗಿ ಹೇಳ್ಕೊಂತಾ ಬರ್ತಾ ಇದ್ದಾರೆ, ಯಾರಿಗೆಲ್ಲ ಇವರು ಅಪಮಾನವನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಅಂದ್ರೆ ನಾಟ್ ಓನ್ಲಿ ಒನ್ ಪರ್ಸನ್. ಇವರು ಕಾಂಗ್ರೆಸ್ನವ್ರಿಗೂ ಬೈತಾರೆ, BJP-ನವ್ರಿಗೂ ಬೈತಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೂ ಬೈತಾರೆ. ಅದರ ಜೊತೆಗೆ ಇವರು ಏನೆಲ್ಲ ಮಾಡ್ತಾ ಇದಾರಲ್ಲ ಅದಕ್ಕೆ, ಇವ್ರು ಏನೆಲ್ಲ ಪ್ರಶ್ನೆಗಳನ್ನ ಎತ್ತುತ್ತಾ ಇದಾರಲ್ಲ ಅದಕ್ಕೆ ಯಾರಾದರೂ ಮರು ಪ್ರಶ್ನೆಯನ್ನ ಮಾಡಿದ್ರೆ, ಯಾರಾದರೂ ಕ್ರಾಸ್ ಕ್ವಶನ್ ಅನ್ನ ಅವ್ರನ್ನ ಮಾಡಿದ್ರೆ, ಇವರು ಹೇಳ್ತಾ ಇರುವ ವಿಷಯಕ್ಕೆ ಯಾರಾದರೂ ತದ್ವಿರುದ್ಧವಾದಂತಹ ವಿಷಯಗಳನ್ನ ಅವರ ಮುಂದೆ ಚರ್ಚೆಗೆ ತಂದಿಟ್ರೆ ಅವರಿಗೆಲ್ಲ ಇವರು ಯಾವ ಭಾಷೆಯಲ್ಲಿ ಮಾತನಾಡ್ತಾರೆ ಅನ್ನೋದನ್ನ ನೀವು ಹಿಂದೆ ಸಾಕಷ್ಟು ನೋಡಿದಿರಾ. ಸೊ ಈ ಎಲ್ಲಾ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಕೇಸನ್ನ ಹಾಕಿ ಇದೀಗ ಬಂಧಿಸಿ ಅವರನ್ನ ಜೈಲಿಗೆ ಕಳುಹಿಸಲಾಗಿದೆ. ಸೊ ಈ ಕೇಸ್ಗೂ ಸೌಜನ್ಯ ಕೇಸ್ಗೂ ಹಾಗೂ SITಗೂ ಏನ್ ಸಂಬಂಧ ಗೊತ್ತಿಲ್ಲ. ಇದರ ಜೊತೆಗೆ ನಿನ್ನೆ ಅವರನ್ನ ಅರೆಸ್ಟ್ ಮಾಡುವಾಗ ಸಾಕಷ್ಟು ಮಾಧ್ಯಮಗಳು ಅಲ್ಲಿ ಕವರೇಜ್ ಅನ್ನ ಕೊಟ್ಟವು. ಸಾಕಷ್ಟು ಮಾಧ್ಯಮಗಳಲ್ಲಿ ಸಾಕಷ್ಟು ಫುಟೇಜ್ ಗಳನ್ನ ನೀವು ನೋಡಿರ್ತೀರಾ. ಆರಂಭದಲ್ಲಿ ಪೊಲೀಸ್ ಬರ್ತಾರೆ, ಅವರೊಟ್ಟಿಗೆ ಗಿರೀಶ್ ಮಟ್ಟನ್ ಅವರ ಒಂದು ವಾದ ವಿವಾದಗಳು ನಡೀತಾ ಇರುವ ಒಂದು ಫುಟೇಜ್ ಅನ್ನ ಸಹ ನೀವು ನೋಡಿರ್ತೀರಾ. ಅದಾದ ಸ್ವಲ್ಪ ಹೊತ್ತಿನ ಬಳಿಕ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅವರ ಮನೆಯಿಂದ ಹೊರಗಡೆ ನಡ್ಕೊಂಡು ಬರ್ತಾರೆ. ಹೊರಗಡೆ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಕೂಗು ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವ ಕೂಗು ಬಂತು. ಆ ಕೂಗು ಯಾಕೆ ಬಂತು? ಎಸ್, ಅಲ್ಲೂ ಕೂಡ ಪ್ರೀ ಪ್ಲಾನ್ ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಸೌಜನ್ಯ ಎನ್ನುವ ಹೆಸರನ್ನ ಮುಂದೆ ಶೀಲ್ಡ್ ಆಗಿ ಇಟ್ಕೊಂಡು ಈ ವ್ಯಕ್ತಿಗಳು ಏನೆಲ್ಲ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ನಿನ್ನೆ ಪ್ರೂಫ್ ಆಗಿದೆ. ಹೆಂಗಪ್ಪ ಅಂತಂದ್ರೆ ನಾನು ನಿಮಗೆ ಒಂದೊಂದನೇ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಅರೆಸ್ಟ್ ಮಾಡುವಾಗ ಅವರ ಬೆಂಬಲಿಗರು ಕೂಗಿದ್ದು ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವ ಹೇಳಿಕೆ. ಅರೆಸ್ಟ್ ಮಾಡಿಕೊಂಡು ಅಂದ್ರೆ ಅವರದ್ದೇ ಸ್ವಂತ ವಾಹನದಲ್ಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನ್ ಅವರು ಹೋಗುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆ ಏನಪ್ಪಾ ಅಂತಂದ್ರೆ, ನನ್ನನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ, ಇದೆಲ್ಲ SIT ತನಿಖೆಯನ್ನ ಮುಗಿಸೋದಕ್ಕೆ, SIT ತನಿಖೆಯನ್ನ ನಿಲ್ಲಿಸೋದಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ. ನಾನು ಪೊಲೀಸರ ಬಳಿಗೆ ಹೋಗ್ತೇನೆ, ಸರಿಯಾದಂತಹ ಸಾಕ್ಷಿಗಳನ್ನ ಕೊಡ್ತೇನೆ, ಅವ್ರ ಜೊತೆಗೆ ಮಾತನಾಡ್ತೇನೆ, ಸೌಜನ್ಯಾಳಿಗೆ ನ್ಯಾಯ ಸಿಗೋದು ಪಕ್ಕ. ಈ ಸ್ಟೇಟ್ಮೆಂಟ್ ಅನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೊಟ್ಟರು. ಅದರ ಜೊತೆಗೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವ ಕಾರಣಕ್ಕೆ, ಆ ಹೋರಾಟವನ್ನ ಹತ್ತಿಕ್ಕುವ ಕಾರಣದಿಂದ ಅವರನ್ನ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಾಗ್ತಾ ಇದೆ ಎನ್ನುವ ಸ್ಟೇಟ್ಮೆಂಟ್ ಅನ್ನ ಗಿರೀಶ್ ಮಟ್ಟನ್ ಅವರು ಕೊಟ್ಟರು. ಈ ಇಬ್ರು ಹೇಳಬೇಕು, ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅರೆಸ್ಟ್ ಆಗಿರೋದಕ್ಕೂ ಸೌಜನ್ಯ ಕೇಸ್ಗೂ SITಗೂ ಏನ್ ಸಂಬಂಧ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳುವ ಪ್ರಕಾರ SIT ತನಿಖೆಯನ್ನ ಕ್ಲೋಸ್ ಮಾಡೋದಕ್ಕೆ ಇದು ನಡೀತಾ ಇರುವಂತಹ ಹುನ್ನಾರ ಅಂತ ಹೇಳಿದ್ರು. SITಗೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅರೆಸ್ಟ್ಗೂ ಏನ್ ಸಂಬಂಧ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಅರೆಸ್ಟ್ ಆದ ತಕ್ಷಣ SIT ತನಿಖೆ ನಿಂತು ಹೋಗುತ್ತಾ? SIT ಫಾರ್ಮ್ ಆಗಿರೋದು ಕ್ಲೋಸ್ ಆಗುತ್ತಾ? ನೋ, SIT ಅದರ ತನಿಖೆಯನ್ನ ಮಾಡ್ತಾನೆ ಇದೆ. ಡಾಕ್ಟರ್ G ಪರಮೇಶ್ವರ್ ಅವರು ಮೊನ್ನೆ ಸದನದಲ್ಲಿ ಹೇಳಿರುವ ಪ್ರಕಾರ ತಾತ್ಕಾಲಿಕವಾಗಿ ಮಾತ್ರ ಈ ಒಂದು ಅಂದ್ರೆ ಆಸ್ತಿ ಪಂಜರವನ್ನ ಹುಡುಕುವ ಕೆಲಸವನ್ನ ಸ್ಟಾರ್ಟ್ ಮಾಡಿದೀವಿ. ಇದಕ್ಕೆ ಬೇಕಾಗಿರುವಂತಹ ಒಂದು ಪ್ರೂಫ್ಗಳು FSL ವರದಿಯಿಂದ ನಮಗೆ ದೃಢಪಟ್ಟಿದ್ದೆ ಆದ್ರೆ ಮತ್ತೆ
ಅಸ್ಥಿಪಂಜರವನ್ನ ಹುಡುಕುವ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅಂತ ಸದನದಲ್ಲಿ ಹೇಳಿಕೆ ಕೊಟ್ಟ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅರೆಸ್ಟ್ ಆದ್ರೆ SIT ಯಾಕೆ ಕ್ಲೋಸ್ ಆಗುತ್ತೆ? ಅದರ ಜೊತೆಗೆ ನಾನು ಪೊಲೀಸ್ನವರ ಬಳಿ ಮಾತನಾಡ್ತೇನೆ, ಪೊಲೀಸರಿಗೆ ಎಲ್ಲವನ್ನು ಹೇಳ್ತೇನೆ, ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ಬಿಟ್ಟು ಹೋದ್ರು. ಆದ್ರೆ ಈ ಕೇಸ್ನಲ್ಲಿ ಅವರನ್ನ ಕರೆದುಕೊಂಡು ಒಳಗಡೆ ಹೋಗಿ ಕೂರಿಸ್ಕೊಂಡ ತಕ್ಷಣ ಸೌಜನ್ಯ ಕೇಸ್ ಬಗ್ಗೆ ಅವರು ಯಾವುದೇ ರೀತಿಯ ಮಾತುಗಳನ್ನ ಅಥವಾ ಇನ್ವೆಸ್ಟಿಗೇಷನ್ ಅನ್ನ ಅಥವಾ ಒಂದು ಕ್ವಶನ್ ಅನ್ನ ಇವರಿಗೆ ಕೇಳೋದೇ ಇಲ್ಲ ಪೊಲೀಸ್ನವರು. ಯಾಕೆ ಅಂತಂದ್ರೆ ಸೌಜನ್ಯ ಕೇಸ್ನಲ್ಲಿ ಅಲ್ಲ ಇವರನ್ನ ಅರೆಸ್ಟ್ ಮಾಡಿರೋದು, ಇವರು ಬಾಯಿಗೆ ಬಂದಂಗೆ ಮಾತನಾಡಿದ್ರಿಂದ ಕಂಡವರ ಮನೆಯ ಹೆಣ್ಣು ಮಕ್ಕಳನ್ನ ಸೌಜನ್ಯ ಎನ್ನುವ ಒಂದು ಹೆಣ್ಣು ಮಗುವಿನ ಹೆಸರನ್ನ ಅಡ್ಡ ಇಟ್ಕೊಂಡು ಬಾಯಿಗೆ ಬಂದಂಗೆ ಮಾತನಾಡಿದ್ರಿಂದ ಇವ್ರನ್ನ ಅರೆಸ್ಟ್ ಮಾಡಿರೋದು ಬಿಟ್ರೆ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲೂ ಕೂಡ ನಿಮ್ಮ ದಾರಿಯನ್ನ ತಪ್ಪಿಸುವ ಕೆಲಸ ಈ ಇಬ್ಬರು ಕೂಡ ಮಾಡಿದ್ರು ಅನ್ನೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಆ ಸ್ಟೇಟ್ಮೆಂಟ್ ಗಳನ್ನ ನೋಡಿ, ಈ FIR ಕಾಪಿಯನ್ನು ನೋಡಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅರೆಸ್ಟ್ ಆಗಿರೋದಕ್ಕೂ SITಗೂ ಸೌಜನ್ಯ ಪ್ರಕರಣಕ್ಕೂ ಯಾವುದೇ ರೀತಿಯ ಒಂದು ಚಿಕ್ಕ ಲಿಂಕ್ ಕೂಡ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಮತ್ತೊಂದನ್ನ ಎಲ್ಲರೂ ಕೂಡ ಗಮನಿಸಬೇಕು. ಈ ಹೋಲ್ ಸಿನಾರಿಯೋದಲ್ಲಿ ಅಂದ್ರೆ ನಿನ್ನೆ ಏನೆಲ್ಲ ನಡೀತಲ್ಲ ಒಂದಷ್ಟು ಹೈಡ್ರಾಮಾಗಳು, ಆ ಹೈಡ್ರಾಮಾಗಳಲ್ಲಿ ಇವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾಧ್ಯಮಗಳ ಮುಂದೆ ಈ ಇಬ್ಬರೂ ಕೂಡ ಹೇಳಿಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿಲ್ಲ, ಗಿರೀಶ್ ಮಟ್ಟಣ್ಣ ಅವರು ಕೂಡ ಹೇಳಿಲ್ಲ. ಅವರು ಹೇಳಿದ್ದು ಸೌಜನ್ಯ ಹೆಸರನ್ನ ಮಾತ್ರ. ನಮ್ಮನ್ನ BL ಸಂತೋಷ್ ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿದ್ದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಇವರು ಎಲ್ಲೂ ಕೂಡ ಪೋರ್ಟ್ರೈ ಮಾಡ್ಕೊಳ್ಳಿಲ್ಲ. ಇವರನ್ನ ಪೋರ್ಟ್ರೈ ಮಾಡ್ಕೊಂಡಿದ್ದು ಸೌಜನ್ಯ ಹೋರಾಟ ಮಾಡ್ತಾ ಇರೋದಕ್ಕೆ ನಮಗೆ ಈ ಗತಿ ಬಂದಿದೆ, ಸೌಜನ್ಯ ಪರ ಧ್ವನಿ ಎತ್ತಿದ್ದಕ್ಕೆ ಅದನ್ನ ಹತ್ತಿಕ್ಕೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ, SITಯನ್ನ ಕ್ಲೋಸ್ ಮಾಡೋದಕ್ಕೆ ಇವರು ಮಾಡ್ತಾ ಇರುವ ಷಡ್ಯಂತ್ರ ಇದು ಎನ್ನುವುದನ್ನ ಮಾಧ್ಯಮಗಳ ಮುಂದೆ ಇಟ್ಟರು. ಅಂತಹ ಸಂದರ್ಭದಲ್ಲಿ ಪೊಲೀಸಿನವರು ಅವರನ್ನ ಎಳೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರೆ ಜನ ಯಾವ ರೀತಿ ಅದನ್ನು ತಗೋತಾರೆ? ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಅಯ್ಯೋ ಪಾಪ ಸೌಜನ್ಯ ಹೋರಾಟ ಮಾಡ್ತಾ ಇರೋದಕ್ಕೆ ಇವರಿಗೆ ಈ ಪರಿಸ್ಥಿತಿ ಬಂತಲ್ಲಪ್ಪ, ಹೋರಾಟಗಾರರಿಗಿಂತ ಪರಿಸ್ಥಿತಿ ಬಂದ್ಬಿಟ್ರೆ ಹೆಂಗಪ್ಪ ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತೀರ. ಇವಾಗ ಹೇಳಿ, ನಿನ್ನೆ ಅವರನ್ನ ಅರೆಸ್ಟ್ ಮಾಡಿರೋದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಯಾವ ರೀತಿಯ ಲಿಂಕ್ ಇದೆ, ಯಾವ ರೀತಿಯ ನಂಟಿದೆ? ನನಗಂತೂ ಯಾವ ರೀತಿಯ ಲಿಂಕು ಕಾಣಿಸ್ತಾ ಇಲ್ಲ, ಯಾವ ರೀತಿಯ ನಂಟು ಕಾಣಿಸ್ತಾ ಇಲ್ಲ. SIT ತನಿಖೆ ಅದ್ರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇದೆ. ಸೌಜನ್ಯ ಪ್ರಕರಣ ಅದು ಎಲ್ಲಿ ನಿಂತಿತ್ತೋ ಅಲ್ಲೇ ನಿಂತ್ಕೊಂಡಿದೆ. ಯಾವುದೇ ರೀತಿ ಮುಂದುವರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ನಿಟ್ಟಿನಲ್ಲಿ ಸೌಜನ್ಯ ಕುಟುಂಬ ಇಲ್ಲಿಯವರೆಗೂ ಯಾವುದೇ ರೀತಿಯ ಪ್ರಯತ್ನವನ್ನ ಪಟ್ಟೇ ಇಲ್ಲ. SIT ಫಾರ್ಮ್ ಆದಾಗಿಂದ ಇಲ್ಲಿಯ ತನಕ ಸೌಜನ್ಯ ಪ್ರಕರಣದ ಸಲುವಾಗಿ ಅವರ ಕುಟುಂಬಸ್ಥರು ಯಾರೂ ಕೂಡ SIT ಕಚೇರಿಗೆ ಹೋಗಿ ನನ್ನ ಮಗಳ ಒಂದು ರೇಪ್ ಅಂಡ್ ಮರ್ಡರ್ ಕೇಸನ್ನ ಸಹ ರೀಓಪನ್ ಮಾಡಿ ಒಂದು ತನಿಖೆಯನ್ನ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಟಿಲ್ ಟುಡೇ ಕೊಟ್ಟಿಲ್ಲ. ಅವರು ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿಲ್ಲ, ಹೈಕೋರ್ಟ್ ನಲ್ಲಿ ಮತ್ತೊಂದು ರಿಟ್ ಅರ್ಜಿ ಹಾಕುವಂತಹ ಕೆಲಸವನ್ನು ಸಹ ಮಾಡಿಲ್ಲ. ಹಾಗಾಗಿ ನಾನು ಹೇಳಿದ್ದು ಸೌಜನ್ಯ ಪ್ರಕರಣ ಎಲ್ಲಿ ನಿಂತಿದೆ ಅಲ್ಲೇ ನಿಂತಿದೆ. ಆ ಸೌಜನ್ಯ ಎನ್ನುವ ಹೆಣ್ಣು ಮಗಳ ಹೆಸರನ್ನ ಹೇಳ್ಕೊಂಡು ಇವರು ಮಾಡುವ ಬೇರೆ ಕೆಲಸಗಳಿಗೆ ಅದನ್ನ ಅಡ್ಡಲಾಗಿ ಇಟ್ಕೊಂಡು ನಿಮ್ಮ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ದಯವಿಟ್ಟು ಒಮ್ಮೆ ಯೋಚನೆ ಮಾಡಿ. ಇದ್ರ ಜೊತೆಗೆ ಸುಜಾತಾ ಭಟ್ ಅವರ ಕೇಸ್ಗೂ ಸಹ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಕಂಪ್ಲೀಟ್ ಆಗಿ ಆ ಅನನ್ಯ ಭಟ್ ಎನ್ನುವ ಫೋಟೋವನ್ನ ಏನ್ ಕೊಟ್ಟಿದ್ರು ಅದು ಅನನ್ಯ ಭಟ್ ಫೋಟೋ ಅಲ್ಲ, ಬದಲಾಗಿ ವಾಸಂತಿ ಎನ್ನುವವರ ಫೋಟೋ ಅನ್ನೋದು ಇದೀಗ ಜಗತ್ತಿನ ಮುಂದೆ ಕಂಪ್ಲೀಟ್ ಆಗಿ ಸತ್ಯವನ್ನ ತಂದು ಇಟ್ಟಿದ್ದು ಆಗಿದೆ. ಸೊ ಹೀಗಾಗಿ ಸುಜಾತಾ ಭಟ್ ಅವರು ಇದೀಗ SITಗೆ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ವಾಪಸ್ ತೆಗೆದುಕೊಳ್ಳುವ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅನ್ನೋದು ನಮಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್. ಒಂದು ವೇಳೆ ಅದೇನಾದ್ರೂ ನಿಜಾನೇ ಆಗಿದ್ರೆ, ಅವರೇನಾದ್ರೂ ಬಂದು ಕಂಪ್ಲೇಂಟ್ ಅನ್ನ ವಾಪಸ್ ತೆಗೆದುಕೊಂಡಿದ್ರೆ ಆಗಿದ್ರೆ, ದಯಮಾಡಿ ಪೊಲೀಸಿನವರು ಅದನ್ನೂ ಕೂಡ ತನಿಖೆ ಮಾಡಲೇಬೇಕು. SIT ಟೀಮ್ನವರು ಅದನ್ನೂ ಕೂಡ ತನಿಖೆ ಮಾಡಲೇಬೇಕು. ಬೇಕು ಅಂದಾಗ ಬಂದು ಕಂಪ್ಲೇಂಟ್ ಕೊಡೋದು, ಬೇಡ ಅಂದಾಗ ಬಂದು ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳೋದು, ಪೊಲೀಸರ ಹಾದಿಯನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡೋದು, ಇಲ್ಲದೆ ಇರುವ ಮಗಳನ್ನ ಹುಡುಕಿ ಕೊಡಿ, ಇಲ್ಲದೆ ಇರುವ ಮಗಳ ಅಸ್ಥಿಪಂಜರವನ್ನ ನನ್ನ DNA ಮ್ಯಾಚ್ ಮಾಡಿ ಕೊಡಿ ಅಂತ ಇಡೀ ಕರ್ನಾಟಕದ ಜನರ ಮುಂದೆ ಕಣ್ಣೀರನ್ನ ಹಾಕಿ ಇಡೀ ಕರ್ನಾಟಕದ ಜನರ ಎಮೋಷನ್ಸ್ ಜೊತೆಗೆ ಆಟವಾಡಿದಂತಹ ಇವರ ಹಿಂದೆ ಯಾರೆಲ್ಲ ಇದ್ದಾರೆ, ಇವರು ಈ ರೀತಿಯ ಒಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಕಾರಣ ಯಾರು, ಈ ರೀತಿಯ ಕಂಪ್ಲೇಂಟ್ ಅನ್ನ ಕೊಡೋದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ದಯಮಾಡಿ ಪೊಲೀಸಿನವರು ಕರ್ನಾಟಕ ಜನರ ಮುಂದೆ ಇಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲೂ ಸಹ ಈ ರೀತಿ ಕಟ್ಟು ಕಥೆಗಳು, ಸುಳ್ಳು ಕಥೆಗಳು, ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನ ಒಂದು ಕ್ರಿಯೇಟ್ ಮಾಡಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಬಂದು ಜನರ ಮುಂದೆ ಇಡೋದು, ಯಾರದ್ದೋ ಮೇಲೆ ಆರೋಪಗಳನ್ನ ಮಾಡೋದು, ಇದನ್ನ ಅವರೇ ಮಾಡಿದ್ದಾರೆ, ಇದಕ್ಕೆಲ್ಲ ಅವರೇ ಕಾರಣ ಅಂತ ಬಿಂಬಿಸಿ ಅವರ ತೇಜೋವಧಗಳನ್ನ ಮಾಡುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗೇ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಆಗಬಾರದು ಅಂತಂದ್ರೆ, ಒಂದು ವೇಳೆ ಇಫ್ ಇನ್ ಕೇಸ್ ಸುಜಾತಾ ಭಟ್ ಅವರು ತಾವು ಕೊಟ್ಟಿರುವ ಕೇಸನ್ನ ಏನಾದ್ರು ವಾಪಸ್ ತಗೊಂಡ್ರೆ ಯಾಕೆ ತಗೊಂಡ್ರು ಅನ್ನೋದರ
ತನಿಖೆ ಕೂಡ ಆಗಲೇಬೇಕು. ನಿಮಗೆ ಅನ್ನಿಸ್ಬೋದು ಏನಿದು ಮಂಜುಗೌಡ ಬರೀ ಈ ಕಡೆದ್ ಮಾತ್ರ ಹೇಳ್ತಾ ಇದ್ದಾರೆ, ಈ ಕಡೆದೇನು ಹೇಳ್ತಾ ಇಲ್ಲ ಅಂತ. ಎಲ್ರಿಗೂ ಆ ವಿಚಾರನ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಒಬ್ಬ ಎ ಅನ್ನುವ ವ್ಯಕ್ತಿ ಇರ್ತಾನೆ ಅಂತ ಅನ್ಕೊಳ್ಳಿ, ಬಿ ಅನ್ನುವ ವ್ಯಕ್ತಿ ಇರ್ತಾನೆ ಅನ್ಕೊಳ್ಳಿ, ಇಬ್ರು ಕೂಡ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎ ಅನ್ನುವ ವ್ಯಕ್ತಿಯ ಮೇಲೆ ಬಂದಂತಹ ಆರೋಪಗಳಿಗೆ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ, ಅವರು ಪ್ರೂಫ್ ಅನ್ನ ಕೊಟ್ಟಿದ್ದಾರೆ, ಅವರು ಜನರ ಮುಂದೆ ಬಂದ್ಬಿಟ್ಟು ಮಾತಾಡಿದ್ದಾರೆ. ನಾವು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ಹೇಳಬೇಕು, ಯಾವ ದಾಖಲೆಗಳ ಮೂಲಕ ಹೇಳಬೇಕು ಅದನ್ನ ಹೇಳಿ ಆಗಿದೆ. ಆದ್ರೆ ಈ ಬಿ ಅನ್ನುವ ವ್ಯಕ್ತಿ ಏನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಇವರೇ ಮಾಡಿರೋದು, ಇವರೇ ರೇಪಿಸ್ಟ್ಗಳು, ಇವರೇ ಇದಕ್ಕೆಲ್ಲ ಕಾರಣ, ಈ ಸುತ್ತಮುತ್ತ ಧರ್ಮಸ್ಥಳ ಸುತ್ತಮುತ್ತ ಏನೇ ಪ್ರಕರಣಗಳನ್ನು ನೋಡಿದ್ರು ಕೂಡ ಅದನ್ನ ಇವರ ಕುಟುಂಬವೇ ಮಾಡುತ್ತೆ ಅಂತ ಬಿ ಎನ್ನುವ ವ್ಯಕ್ತಿ ಏನು ಆರೋಪವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಬಿ ಎನ್ನುವ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಯಾವುದೇ ರೀತಿ ದಾಖಲೆಗಳಿಲ್ಲ, ಯಾವುದೇ ರೀತಿ ಪ್ರೂಫ್ಗಳಿಲ್ಲ, ಯಾವುದೇ ರೀತಿ ಐ ವಿಟ್ನೆಸಸ್ ಇಲ್ಲ, ಯಾವುದೇ ರೀತಿ ಒಂದು ಚಿಕ್ಕ ವಿಡಿಯೋ ತುಣುಕು ಇಲ್ಲ. ಹಾಗಾಗಿ ನಾವಿಲ್ಲಿ ನಂಬಬೇಕಾಗಿರೋದು ಯಾರನ್ನ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಪ್ರೂಫ್ ಇಟ್ಟು ಮುಂದೆ ಜನರ ಮುಂದೆ ಬಂದು ಮಾತನಾಡೋರನ್ನ ನಾವು ನಂಬೇಕಾ, ಅಥವಾ ಪ್ರೂಫ್ ಇಲ್ಲದೆಯೇ ಬರೀ ಖಾಲಿ ಮೊಬೈಲ್ ಅನ್ನ ಹಿಂಗೆ ತೋರಿಸ್ಕೊಂಡು ಇದರಲ್ಲಿದೆ ಅಂತ ಕಳೆದ 10-12 ವರ್ಷಗಳಿಂದ ಹೇಳ್ಕೊಂತಾ ಬರ್ತಾ ಇರುವಂತಹ ವ್ಯಕ್ತಿಗಳನ್ನ ನಂಬೇಕಾ? ಸೊ ಉತ್ತರ ನಿಮಗೆ ಬಿಟ್ಟಿದ್ದು. ಇನ್ನ ಈ ಇಷ್ಟು ಹೈಡ್ರಾಮಾಗಳ ಜೊತೆಗೆ ನಿನ್ನೆ ಮತ್ತೊಂದಷ್ಟು ಬೆಳವಣಿಗೆಗಳು ಕೂಡ ಆಯ್ತು. ಮೊಹಮ್ಮದ್ ಸಮೀರ್ MD ಕೂಡ ಅರೆಸ್ಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಕೊನೆಯ ಮೂಮೆಂಟ್ ನಲ್ಲಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿ ನಿರೀಕ್ಷಣಾ ಜಾಮೀನನ್ನ ತೆಗೆದುಕೊಂಡಿದ್ದ ಕಾರಣಕ್ಕೆ ಅವರ ಅರೆಸ್ಟ್ ಆಗಲಿಲ್ಲ. ಆದ್ರೆ ಈ ಎಲ್ಲಾ ಹೈಡ್ರಾಮಾಗಳು ಮುಗಿದ ಬಳಿಕ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೊಂದು ವಿಡಿಯೋವನ್ನ ಬಿಡ್ತಾರೆ. ಮತ್ತೊಂದು ರೇಪ್ ಪ್ರಕರಣವನ್ನ ತೆಗೆದುಕೊಂಡು ಬಂದು ಮುಂದೆ ಇಟ್ಟು ಆ ಒಂದು ರೇಪ್ ಪ್ರಕರಣದಿಂದ ಸುಜಾತಾ ಭಟ್, ಅನನ್ಯ ಭಟ್ ಎನ್ನುವ ರೇಪ್ ಪ್ರಕರಣ ಲಿಂಕ್ ಮಾಡಿ ಇದೇ ತರ ಒಂದು ತಾಯಿ ಬಂದು ನನ್ನ ಹತ್ರ ಹೇಳ್ಕೊಂಡ್ರು, ಇದೀಗ ಅಲ್ಲಿ SIT ಗೆ ಕಂಪ್ಲೇಂಟ್ ಹೋಗಿದೆ, SIT ಗೆ ಕಂಪ್ಲೇಂಟ್ ಹೋಗಿ ಪೊಲೀಸ್ ತನಿಖೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಮಾತನಾಡೋದು ಏನಿದೆ ಅಂತ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ನೀಟಾಗಿ ಒಂದು ವಿಡಿಯೋವನ್ನ ಮಾಡಿ ಸಮೀರ್ ಅವರು ಬಿಟ್ಟಿದ್ದಾರೆ. ಆದ್ರೆ ಇದೇ ಸಮೀರ್ಗೆ ಯಾಕೆ ಗೊತ್ತಿರಲಿಲ್ಲ, ಭೀಮಾ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ ಪೊಲೀಸ್ ಸ್ಟೇಷನ್ ನಲ್ಲಿ, ಭೀಮಾ ಬಂದು ಮ್ಯಾಜಿಸ್ಟ್ರೇಟರ್ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಕೋರ್ಟ್ ನಲ್ಲಿ. ಅದಾದ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಆರಂಭ ಆಗುತ್ತೆ ಅಂತ ಗೊತ್ತಿತ್ತು ಸಮೀರ್ಗೆ. ಸಮೀರ್ ಕೂಡ ಕಾಯ್ಬೋದಾಗಿತ್ತಲ್ಲ. ಪೊಲೀಸರ ಮುಂದೆ ಈ ಕೇಸ್ ಹೋಗಿದೆ, ಜಡ್ಜ್ನ ಮುಂದೆ ಈ ಕೇಸ್ ಹೋಗಿದೆ, ಹೋಗಾದ್ಮೇಲೆ ಒಂದು ರಿಪೋರ್ಟ್ ಬರೋವರೆಗೂ ವೇಟ್ ಮಾಡೋಣ, ಭೀಮಾ ಹೇಳ್ತಾ ಇರೋದು ನಿಜಾನ ಸುಳ್ಳ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಅಂತ ವೇಟ್ ಮಾಡೋಣ ಅಂತ ಸುಮ್ಮನೆ ಇರೋದು ಬಿಟ್ಟು ಭೀಮಾ ಬಂದ ತಕ್ಷಣ ಬಂದಿದ್ದಾನೆ ಜೀವಂತ ಸಾಕ್ಷಿ ಕೇಳ್ತಿದ್ರಲ್ಲ, ಶಿವತಾಂಡವ ಆಡೋದಕ್ಕೆ ರೆಡಿಯಾಗಿ ಅಂತ ಅಲ್ಲಿ ಸಾವಿರಾರು ಅತ್ಯಾಚಾರ ಹಾಗೂ ಕೊಲೆಗಳು ನಡೆದಿದೆ. ಸಾವಿರಾರು ಹೆಣಗಳನ್ನ ಇದೇ ಭೀಮಾ ಊತು ಹಾಕಿದ್ದಾನೆ. ಆ ಎಲ್ಲಾ ಹೆಣಗಳ ಅಸ್ಥಿಪಂಜರವನ್ನ ಈ ಭೀಮಾ ತೋರಿಸ್ತಾನೆ ಅಂತ ವಿಡಿಯೋ ಮಾಡಬೇಕಾದ್ರೆ ಸಮೀರ್ಗೆ ನೆನಪಿರ್ಲಿಲ್ವಾ ಇದು ಪೊಲೀಸ್ ಸ್ಟೇಷನ್ ಮೆಟ್ಲೆ ಹಿರಿದೆ ಕೇಸು, ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಕಾಯೋಣ ಅಂತ. ಆದ್ರೆ ಸಮೀರ್ಗೆ ಅದು ಬೇಕಾಗಿಲ್ಲ. ಸಮೀರ್ಗೆ ಬೇಕಾಗಿರೋದು ಸುಜಾತಾ ಭಟ್ ಕೇಸು SIT ನಲ್ಲಿದೆ, ಆದ್ರೆ ಪೊಲೀಸ್ನವರ ಬಳಿ ಇದೆ, ಅವರು ತನಿಖೆಯನ್ನ ಮಾಡ್ತಾರೆ. ಅಲ್ಲಿವರೆಗೂ ನೀವು ಮಾತನಾಡಿ ಏನ್ ಪ್ರಯೋಜನ? ಎಸ್, ನೀವು ಮಾತನಾಡಿ ಏನ್ ಪ್ರಯೋಜನ ಅಂತ ಕೇಳ್ತಾ ಇರುವಂತಹ ಇದೇ ಸಮೀರ್ ಅವರ ಸಾಕಷ್ಟು ವಿಡಿಯೋಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು, ಇದರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರಲ್ವಾ. ಸೊ ಅದಕ್ಕೆ ಜನ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥವನು ನೀನು ಸಮೀರ್. ದಯಮಾಡಿ ಪ್ರಶ್ನೆಗಳಿಗೆ ಉತ್ತರ ಕೊಡು, ಜಾರಿಕೊಂಡು ಹೋಗುವಂತಹ ಕೆಲಸವನ್ನ ಮಾಡಬೇಡ. ಈ ಅನನ್ಯ ಭಟ್ ಹಾಗೂ ಸೌಜನ್ಯ ಭಟ್ ಕೇಸನ್ನ ಮರೆಮಾಚೋದಕ್ಕೆ ಇನ್ನೊಂದು ಯಾವುದೋ ಇತ್ತೀಚೆಗೆ ನಡೆದಂತಹ ಘಟನೆ ತಗೊಂಡು ಮುಂದೆ ಇಟ್ಟು ಮತ್ತೆ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡಬೇಡ ಅಂತ ಕೇಳ್ಕೊತಾ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.